ನೋಡಿ, ರಸ್ತೆ ಫುಟ್ಪಾತ್ ಒತ್ತುವರಿ ತೆರವು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಯಥಾವತ್ ಪಾಲನೆ ಮಾಡ್ತಾರೆ. ಆದರೆ ಎಲೆಕ್ಷನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಇವರು ನಿಧಾನಕ್ಕೆ ಏನೇನು ಬೇಕೋ ಸುಪ್ರೀಂ ಕೋರ್ಟ್ ಕಣ್ಣಿಗೆ ಮಣ್ಣಿಟ್ಟು ಏನೇನು ಬೇಕೋ ಪಾಯಿಂಟ್ಸ್ಗಳನ್ನ ಎಲ್ಲವೂ ಕೊಡ್ತಾರೆ. ಈಗ ಹೊಸ ಅಸ್ತ್ರ ಸಿಕ್ಕಿದೆ, SIR ನಡೀತಾ ಇದೆ, ಹಾಗಾಗಿ ಮಾಡೋಕ್ಕಾಗಲ್ಲ ಅಂತ ಇವ್ರು ಹೇಳೋದಲ್ಲ, ಎಲೆಕ್ಷನ್ ಕಮಿಷನ್ ಮೂಲಕ ಹೇಳಿಸೋದು. ಸೊ ಇವ್ರಿಗೆ ಆದೇಶ ಮಾಡಿರೋದು ಎಲೆಕ್ಷನ್ ಕಮಿಷನ್ ಪ್ಲೀನ ಮತ್ತೆ ಕೇಳಬೇಕಲ್ಲ ಅವರು. ಹಾಗಾಗಿ ಹೊಸ ಅಸ್ತ್ರ ಹೂಡಿದ್ದಾರೆ. ಬೊಮ್ಮಾವ್ರು ಹೇಳ್ತಾ ಇದ್ದಾರೆ ಇವ್ರಿಗೆ ಮೂಡಿಲ್ಲ, ಇವ್ರಿಗೆ ಮನಸ್ಸಿಲ್ಲ ಅಂತ. ವಿಜೇಂದ್ರ ಅದೇ ನಿಮ್ಮ ಕಾಲದಲ್ಲರೂ ಮಾಡ್ಬೋದಿತ್ತಲ್ಲ ಸರ್. ಇದು ಬರೀ GBA ವಿಷಯ ಅಲ್ಲ, ಗ್ರಾಮ ಪಂಚಾಯತಿ ಎಲೆಕ್ಷನ್ನು ನೀವು ಮಾಡ್ತಾ ಇಲ್ಲ, ಟರ್ಮ್ ಮುಗ್ದಿದೆ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನು ಮಾಡ್ತಾ ಇಲ್ಲ, ಟರ್ಮ್ ಮುಗ್ದಿದೆ. ತಾಲೂಕ್ ಪಂಚಾಯತ್ ಎಲೆಕ್ಷನ್ನು ಮಾಡ್ತಾ ಇಲ್ಲ, ಟರ್ಮ್ ಮುಗ್ದಿದೆ. GBA ಎಲೆಕ್ಷನ್ನು ಮಾಡೋಕೆ ನಿಮ್ಗೆ ಯಾರಿಗೂ ಮೂಡಿಲ್ಲ. ಯಾಕೆ ಅಂತ ಹೇಳಿದ್ರೆ MLAಗಳು ದೇ ಆರ್ ರೂಲಿಂಗ್. ಇಲ್ಲಿ TP ZP GP ಮಾಡಿಬಿಟ್ರೆ ಅವ್ರ ಕೆಳಗಡೆ ಇನ್ನೊಂದು ಪವರ್ ಸೆಂಟರ್ಗಳು ಕ್ರಿಯೇಟ್ ಆಗುತ್ತೆ. ಜನ ಇವ್ರ ಹತ್ರ ಬರೋದು ನಿಲ್ಲಿಸ್ತಾರೆ. ಅದಕ್ಕೆ ಏನು ಮಾಡೋದು, ಎಲೆಕ್ಷನ್ನೇ ಬೇಡ, ನಾವಷ್ಟೇ ಇರ್ತೀವಿ MLA ಅಂತ. ಜನರಿಗಿಂತ ಜಾಸ್ತಿ ಫಂಡ್ ಏನು ಬರುತ್ತಲ್ರಿ, ಆ ಫಂಡು ಮತ್ತು ಇವನೇನಪ್ಪ ಅಂದ್ರೆ ಅದಕ್ಕೆ ಯಾವ ರೀತಿ ಖರ್ಚು ಮಾಡಬೇಕು ಮತ್ತು ಯಾವ ರೀತಿ ಇವನ್ನ ಏನಪ್ಪ ಅಂದ್ರೆ ಇದು ಮಾಡಬೇಕು, ಟೆಂಡರ್ ಕರಿಬೇಕು ಮತ್ತು ಬಿಲ್ಗಳು ಎತ್ಕೋಬೇಕು. ಅಲ್ಲಿ ಇನ್ನೊಬ್ರು ಬೇರೆ ಶೇರಿಂಗ್ ಬಂದ್ಬಿಡ್ತಲ್ಲ, ಅವು ಬೇರೆ ಸೃಷ್ಟಿ ಆದ ಅಂದರೆ ಇಲ್ಲಿ ಕಾರ್ಪೊರೇಟರ್ ಬಂದರೆ ಬೆಂಗಳೂರಿನ MLAಗಳಿಗೆ ಕೆಲಸ ಇರಲ್ಲ. ಅವನು ಸಮಾನವಾದ ಪಾಲ್ ಕೇಳೋಕೆ ಶುರು ಮಾಡ್ತಾನೆ, ಅವನ ರೋಲ್ ಪ್ಲೇ ಮಾಡೋಕೆ ಶುರು ಮಾಡ್ತಾನೆ. ಜಾಸ್ತಿ ಅವ್ರದೇ ಬಜೆಟ್ ಇರುತ್ತೆ, ಇದು ಕಾರ್ಪೊರೇಟರ್ದೇ ಜಾಸ್ತಿ ಆಗಿಬಿಡುತ್ತೆ. ಯಾಕಂತಂದ್ರೆ ಗೌರ್ಮೆಂಟ್ನಲ್ಲಿ ದುಡ್ಡಿಲ್ಲ ಅಂತೇಳಿ ಇವ್ರು ಕಡಿಮೆ ಕೊಡ್ತಾ ಇರ್ತಾರೆ, ಅವ್ರದ್ದೇ ಜಾಸ್ತಿ ಇರ್ತೈತೆ. ಅವ್ರು ಬಂದರೆ ಇವ್ರಿಗೆ ಏನಪ್ಪ ಅಂದ್ರೆ ಒಂಥರ ಸೌತಿ ಬಂದಂಗೆ ಆಗುತ್ತೆ. ಹಾಗಾಗಿ ಯಾವ MLAಗಳಿಗೂ ಈ ಎಲೆಕ್ಷನ್ಗಳು ನಡೆಯೋದೇ ಇಷ್ಟ ಇಲ್ಲ ಇವ್ರುಗಳಿಗೆ. ಮೂರೂ ಪಕ್ಷದವ್ರಿಗೆ GBA ಎಲೆಕ್ಷನ್ ನಡೆಸುವ ದರ್ದು ಅಥವಾ ಆಸೆ ಅಥವಾ ಅಭೀಪ್ಸೆ ಇವ್ರು ಯಾರಿಗೂ ಇಲ್ಲ, MLAಗಳಿಗೂ ಇಲ್ಲ. ZP TP ಎಲೆಕ್ಷನ್ಗಳು ನಡೆಸೋ. ಹಾಗಾಗಿ ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಮುಖ್ಯಮಂತ್ರಿಗಳಿಗೆ ಸಂಪುಟ ವಿಸ್ತರಣೆ ಮಾಡುವ ಮನಸ್ಸಿಲ್ಲ, MLAಗಳಿಗೆ ಲೋಕಲ್ ಬಾಡಿ ಎಲೆಕ್ಷನ್ ನಡೆಯೋದು ಬೇಕಾಗಿಲ್ಲ, ಬೆಂಗಳೂರಿನ MLAಗಳಿಗೆ GBA ಎಲೆಕ್ಷನ್ ನಡೆಯೋದು ಬೇಕಾಗಿಲ್ಲ. ಮೂರು ಪಕ್ಷದ ಲೀಡರ್ಗಳಿಗೆ ಇವ್ರುಗಳು ಏನು ಮಾಡ್ತಾ ಇದ್ದಾರೆ, ಪ್ರಜಾತಂತ್ರದ ಕತ್ತಿಸ್ಕುವ ಕೆಲಸನ ಮೂರೂ ಪಾರ್ಟಿನವ್ರು ಸೇರಿ ಮಾಡ್ತಾ ಇದ್ದಾರೆ. ಪ್ರಜಾತಂತ್ರದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಹಂತದ ಜನಪ್ರತಿನಿಧಿಗಳು ಅವ್ರು ಇರಬೇಕು, ಎಕ್ಸಿಸ್ಟೆನ್ಸಲ್ಲಿ ಇರಬೇಕು, ಕಾರ್ಪೊರೇಟರ್ ಇರಬೇಕು. ಅದಕ್ಕೆ ಅಲ್ವಾ ಡೆಮಾಕ್ರಸಿ ಅಂತ ಹೇಳೋದು. ಸಿಸ್ಟಮ್ ಅಂತ ಮಾಡಿರೋದು ಅದೇ ಅಲ್ವಾ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಮಾಡಿರೋದು ಅದಕ್ಕಲ್ವಾ. ಗ್ರಾಮ ಪಂಚಾಯತಿ ಮೆಂಬರ್ ಇದ್ದರೆ ಅವನು ಆ ಹಳ್ಳಿಯ ಅವನ ವ್ಯಾಪ್ತಿಲಿ ಎಷ್ಟು ಕುಟುಂಬಗಳು ಬರುತ್ತೋ ಅವರ ಹಿತಾಸಕ್ತಿ ಕಾಪಾಡೋಕೆ ಏನು ಮಾಡಬೇಕು ಅವ್ನು ಮಾಡ್ತಾನೆ. ಅಲ್ಲಿ ವ್ಯಾಪ್ತಿಲಿ ಏನು ಕೆಲಸ ನಡೀಬೇಕು ಅನ್ನೋದನ್ನು ಅಟ್ಲೀಸ್ಟ್ ಬಂದು ಕೇಳ್ತಾನೆ. ಅವನ್ನೇ ಇಲ್ದಂಗೆ ಮಾಡ್ಬೋದು, ಅವ್ನ ಪವರ್ನೇ ಕಟ್ ಮಾಡ್ಬಿಡೋದು, ಎಲೆಕ್ಷನ್ನೇ ನಡೆಸಲ್ಲ, ನಾವೇನು ಮಾಡ್ಕೊತೀರಿ. ಈ ಮೂಲಕ ಪ್ರಜಾತಂತ್ರದ ಕತ್ತು ಹಿಸುಕುವ ಕೆಲಸವನ್ನು ಮೂರೂ ಪಾರ್ಟಿಗಳು ಮಾಡ್ತಾ ಇದೆ. ಪಾಪ ಕೋರ್ಟ್ ಕಣ್ಣಿಗೆ ಏನು ಮಣ್ಣೆರ್ಸಬೇಕು ಎಲ್ಲ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಇದನ್ನು ಬಿಟ್ಟು ಮುಖ್ಯಮಂತ್ರಿಗಳೇ, ಕಾಂಗ್ರೆಸ್ ಪಕ್ಷ ನಾವು ಸಂವಿಧಾನದ ಮೇಲೆ ನಂಬಿಕೆ ಇಡ್ತೀವಿ ಅಂತ ಹೇಳ್ತೀರಿ, ನಾವು ನಿಜವಾದ ಡೆಮಾಕ್ರೆಟಿಕ್ಸ್ ಅಂತ ಹೇಳ್ತೀರಿ, BJPನ ನೀವು ಏನೋ ವಿಕೇಂದ್ರೀಕರಣ ವಿರೋಧಿ ಅಂತ ಕರೀತೀರಿ. ನೀವು ನಿಜವಾಗ್ಲೂ ಪ್ರಜಾತಂತ್ರದ ಮೇಲೆ ನಂಬಿಕೆ ಇಟ್ಟಿರೋರಾದರೆ ಇಮ್ಮಿಡಿಯೇಟ್ ಆಗಿ ZP ಎಲೆಕ್ಷನ್ನು, TP ಎಲೆಕ್ಷನ್ನು, GP ಎಲೆಕ್ಷನ್ನು ಮೂರನ್ನೂ ಮಾಡಬೇಕು. ಪಾಲಿಕೆಗಳ ಎಲೆಕ್ಷನ್ಗಳು ಮಾಡಬೇಕು, ಪುರಸಭೆಗಳ ಎಲೆಕ್ಷನ್ಗಳು ಮಾಡಬೇಕು ನೀವು. ಆಮೇಲೆ GBA ಎಲೆಕ್ಷನ್ ಮಾಡಿ ಏನು ಹೋಗುತ್ತೆ ನೋಡೋಣ. ನಿಮಗೆ ಈಗ ಹೆಂಗೂ ಅಧಿಕಾರದಲ್ಲಿ ಇದ್ದೀರಿ, ನೀವೇ ಮೇಲ್ಗೈ ಸಾಧಿಸಬಹುದು. ಇನ್ನೊಂದೇನು ಭಯ ಇದೆ ಇಲ್ಲ, ವಿಜಿಲೆನ್ಸ್ ಒಂದು ರಿಪೋರ್ಟ್ ಇದೆ ಅಂತೆ, ಸದ್ಯಕ್ಕೆ ಎಲೆಕ್ಷನ್ ಆದ್ರಪ್ಪ ಅಂದ್ರೆ ಕಾಂಗ್ರೆಸ್ ಸೋಲುತ್ತೆ ಅಂತ. ಮತ್ತೆ BJP ಒತ್ತಡ ಹಾಕ್ಬೇಕಲ್ಲ ಸರ್. ಅಲ್ಲ, ಈಗ ಅವ್ರದ್ದು ಸಹಿತ ಏನಪ್ಪ ಅಂದ್ರೆ ಏನಿದೆ ಅಂತ ಗೊತ್ತಿಲ್ಲ. ಇವ್ರ ಕಡೆ ವಿಜಿಲೆನ್ಸ್ ಇಲ್ಲ ಸರ್. MLAಗಳು ಏನಂದ್ರೆ ಅಲ್ಲಿ ಕಾರ್ಪೊರೇಟರ್ಗಳು ಬಂದ್ರೆ ನಮ್ದು ಪವರ್ ಕಡಿಮೆ ಆಗುತ್ತೆ. ಅದು ಅದೇ. ಅದ್ರ ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಇದು ಏನು ಎಲೆಕ್ಷನ್ನಲ್ಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ಸು ನೆಲ ಕಚ್ಚಬೇಕಾಗತ್ತೆ, ಅತೃಪ್ತಿ ಹೊಗೆ ಆಡ್ತಾ ಇದೆ, ಎಲ್ಲ ಫ್ಲಡ್ ಬಂದಿದೆ. ಆಮೇಲೆ ಏನಂತಾರಪ್ಪ ಅಂದರೆ ಇದು ರೈತರ ಆತ್ಮಹತ್ಯೆಗಳು ಆಗ್ತಾ ಇದ್ದಾವೆ, ಇದು ಸಾಲ ಮನ್ನಾಗಳು ಆಗಿಲ್ಲ, ಇದೆಲ್ಲ ಸಮಸ್ಯೆಗಳ ಸರಮಾಲಿದೆ. ಹಾಗಾಗಿ ಮತ್ತೆ ಏನಪ್ಪ ಅಂದ್ರೆ ಪ್ರಗತಿ ಕೆಲಸಗಳು ಆಗ್ತಾ ಇಲ್ಲ. ಇದನ್ನು ಇನ್ನೂ ಒಂದು ಪಾಯಿಂಟ್ ಇದೆಯಂತೆ ಸರ್, ಇನ್ನೂ ಒಂದು ಪಾಯಿಂಟ್ ಇದೆಯಂತೆ. ಲೋಕಲಲ್ಲಿ ಈಗ ZPಗೆ ಒಬ್ಬನ ಟಿಕೆಟ್ ಕೊಡ್ತೀವಿ, ಇನ್ನೊಬ್ಬ ಆಪೋನೆಂಟ್ ಹುಡ್ಕೊಂಡ್ಬಿಡ್ತಾನೆ ಪಾರ್ಟಿಗೆ. ಹೌದು, ಈ ಎಲ್ಲ ಪಕ್ಷಗಳಿಗೆ ಭಯ ಇದೆ, ಇದು ಉಲ್ಟಾ ಹೊಡಿಬೋದು, ಇದು ನಮ್ಮ ನೆಕ್ಸ್ಟ್ ಎಲೆಕ್ಷನ್ಗೆ ಹೊಡೆತಾ ಬೀಳ್ಬೋದು ಅನ್ನುವ ಕಾರಣಕ್ಕೆ ಎಲೆಕ್ಷನ್ಗಳೇ ಬೇಡ ಅನ್ನುವ ತೀರ್ಮಾನಕ್ಕೆ ಬಂದಿರೋದು ಇದೆಯಲ್ಲ, ಇದು ನಮ್ಮ ಸಮಾಜದ ದುರ್ದೈವ ಅಂತಲೇ ಹೇಳಬೇಕಾಗತ್ತೆ ಇದನ್ನು.